ನೋಡು ಮಿಥಿಲಾ, ಇಲ್ಲಿ ತನಕ ಮಾಡಿಲ್ಲ ನಿಜ, ಆದ್ರೆ ಮುಂದೆ ಅಧಿಕಾರ ಸಿಕ್ಕದ್ಮೇಲೆ ಮಾಡಲ್ಲ ಅಂತ ಏನ್ ಗ್ಯಾರಂಟಿ? ನನಗ್ ನಂಬಿಕೆ ಇದೆ ಅತ್ತೆ. ವಿರಾಜ್ ಅಧಿಕಾರಗೋಸ್ಕರ ನಮ್ಮನ್ನ ಯಾವತ್ತೂ ದೂರ ಮಾಡಲ್ಲ. ಟ್ರಸ್ಟ್ ಮೀ ಅತ್ತೆ. ಬ್ಯಾಟ್ ಟೈಟಾಗಿ ಇಟ್ಕೋ, ಟೈಟಾಗಿ ಇಟ್ಕೋ. ಈಗ ಬಾಲ್ ಹಾಕ್ತೀನಿ, ಸ್ಪೀಡಾಗಿ ಹೊಡಿಬೇಕು. ಓಕೆ? ಸಾರಿ ಅಮ್ಮಮ್ಮ, ಅದು ಬೈ ಮಿಸ್ಟೇಕ್. ಸಮರ್ಥನೆ ಮಾಡಕ್ ಹೋಗ್ಬೇಡ ಹರ್ಷಿತ್. ನೀನಂತೂ ಜೀವನನ ಗಂಭೀರವಾಗಿ ತಗೊಳ್ದೆ ಬ್ಯಾಟು ಬಾಲು ಹಿಡ್ಕೊಂಡು ವ್ಯರ್ಥ ಮಾಡ್ಕೊಂಡಿದ್ದಾಯ್ತು. ಈಗ ನಿನ್ ಮಗನು ನಿಂತರ ಯೂಸ್ಲೆಸ್ ಕೆಲಸ ಮಾಡ್ಕೊಂಡಿರ್ಬೇಕಾ? ಇದ್ರ ಬಗ್ಗೆ ಜಾಸ್ತಿ ಯೋಚನೆ ಮಾಡಬೇಡಿ, ನೀವು ಹೋಗಿ ಮಲ್ಕೊಳ್ಳಿ. ಗೋಲು, ಏನಾಯ್ತು ಪುಟ್ಟ? ಅದು ಬಾಲು ಹಾರ್ಕೊಂಡು ಬಿತ್ತು, ಅಬ್ಬ ಆಯ್ತು. ಬಾ ಕೂತ್ಕೋ ಇಲ್ಲಿ. ಇವಾಗ ಹೇಳು, ಯಾರಿಗ್ ಪೆಟ್ಟಾಯ್ತು? ಲ್ಯಾಪ್ಟಾಪ್ಗೆ. ಅಷ್ಟೇನಾ? ಏನೂ ಆಗಲ್ಲ. ಅಜ್ಜಿ ಬೈದ್ರು. ಯಾರಿಗ್ ಬೈದ್ರು? ಪಪ್ಪಾಗೆ. ಓ, ಲ್ಯಾಪ್ಟಾಪ್ಗೆ ಬಾಲ್ ಬಿತ್ತಾ? ಅದಕ್ಕೆ ಅಮ್ಮಮ್ಮ ಪಪ್ಪಾಗ್ ಬೈದ್ರಾ? ಸರಿ, ಏನೂ ಆಗಲ್ಲ, ಸರಿನಾ? ಬಾ. ಅತ್ತೆ, ನೀವೇನು ಅನ್ಕೊಂಡಿಲ್ಲ ಅಂದ್ರೆ ಇವನಿಗೆ ಸ್ವಲ್ಪ ಹಾಲು ಕುಡ್ಸಿ ಮಲಸ್ತೀರಾ? ನಾನಿವಾಗ್ಲೇ ಬರ್ತೀನಿ. ಅದ್ಕೆ ಲೇಟ್ ಆಯ್ತು, ಇನ್ನೂ ನೀವ್ ಕಾಯೋದ್ ಬೇಡ, ಊಟ ಮಾಡಿ. ನೋಡಿ, ನೀವ್ ಹೀಗೆ ಲೇಟಾಗಿ ಊಟ ಮಾಡ್ತಿದ್ರೆ ಪಾಪ ಕತೆ ಏನಾಗ್ಬೇಕು? ಏನು ಆಗಲ್ಲ ಮಲ್ಲಿ, ನೀವು ಸುಮ್ಮನೆ ಟೆನ್ಷನ್ ಮಾಡ್ಕೋತೀಯ. ಅವ್ರು ಇನ್ನೇನು ಬಂದ್ಬಿಡ್ತಾರೆ, ಸ್ವಲ್ಪ ಹೊತ್ತಷ್ಟೇ. ನಿಮ್ಗಂತೂ ಹೇಳಿ ಹೇಳಿ ಸಾಕಾಗೋಗಿದೆ ಅದ್ಕೆ. ಹಾ, ನೋಡ್ದಾ, ಬಂದು ಬಿಟ್ರು. ರೀ ಕುತ್ಕೊಳ್ಳಿ, ಊಟ ಬಡಿಸ್ತೀನಿ. ಅದಕ್ಕೆ ಕಾಯ್ತಿರ್ತಾರೆ ಅಂತಾದ್ರೂ ಬೇಗ ಬರಕ್ಕಾಗಲ್ವಾ ನಿಂಗೆ? ದತ್ತು, ಇವ್ರಿಗೆ ಇತ್ತೀಚೆಗೆ ಕೆಲಸ ಜಾಸ್ತಿ. ಅದೇನೋ ಡಬಲ್ ಕೆಲಸ ಅಂತೆ. ರೀ ಬ್ಯಾಗ್ ಕೊಡಿ. ಅದ್ಕೆ ನೀವು ಕುತ್ಕೊಳ್ಳಿ, ನಾನ್ ಬಡಿಸ್ತೀನಿ. ದತ್ತು, ಅವರಿಬ್ರು ಜೋಡಿ ನೋಡ್ತಿದ್ರೆ ಎಷ್ಟು ಖುಷಿ ಅನ್ಸುತ್ತಲ್ಲ? ಹೌದೌದು, ಕಣ್ತುಂಬಿ ಬರ್ತಿದೆ. ರೀ, ಈ ತಿಂಗಳು ಸಂಬಳ ಬಂತಾ? ಅಣ್ಣ, ನೀರು ಕುಡಿ. ಇದೇನು ಪುಷ್ಪ, ಇವತ್ತು ನನ್ನ ಸಂಬಳದ ಬಗ್ಗೆ ವಿಚಾರಿಸ್ತಿದ್ಯಾ? ತಪ್ಪು ತಿಳ್ಕೊಬೇಡ್ರಿ, ಅದು ಮಲ್ಲಿ ಏನೋ ಕಷ್ಟದಲ್ಲಿದ್ದಾಳೆ. ಅವಳು ಹೇಳ್ಕೊಂಡಿಲ್ಲ ಅಂದ್ರೆ ಏನಂತೆ, ನಾವೇನಾದರೂ ಸಹಾಯ ಮಾಡ್ಬೋದಲ್ವಾ ಅಂತ ಕೇಳಿದೆ. ಹೌದಾ? ಇಲ್ಲ ಪುಷ್ಪ, ಇನ್ನೊಂದು 2 ಡೇಸ್ ಆಗುತ್ತೆ ಅಂತ ಹೇಳಿದ್ದಾರೆ. ಯಾರದ್ರಿ ಫೋನು? ಅವಾಗಿಂದ ಮಾಡ್ತಾನೆ ಇದ್ದಾರಲ್ಲ,
ಪಾಪ ಏನು ಅರ್ಜೆಂಟ್ ಇದೆ? ಪುಷ್ಪ, ಇನ್ವೆಸ್ಟರ್ ಫೋನು, ನೀನು ಹಾಗೆಲ್ಲ ಪಿಕ್ ಮಾಡಂಗಿಲ್ಲ. ಒಂದು ನಿಮಿಷ ಬಂದೇ ಇರು. ಪಾಪ ಊಟ ಮಾಡೋಕ್ಕೂ ಆಗದೆ ಇರೋಷ್ಟು ಕೆಲಸ ಇವ್ರಿಗೆ. ಅದ್ಕೆ ಅಣ್ಣ ಬರ್ತಾನೆ, ನೀವು ಊಟ ಮಾಡಿ. ಇಲ್ಲ ಮಲ್ಲಿ, ನೀನು ಹೋಗಿ ಜಿಲೇಬಿ ರೆಡಿ ಮಾಡು, ಆಗ್ಲೇ ತಡ ಆಗಿದೆ. ಇಲ್ಲಿ ಕೊಡಿ. ಮಲ್ಲಿ ಬಿಡಿ ಅದ್ಕೆ. ನಾದ್ನಿ ಪ್ರೀತಿಯಿಂದ ತುತ್ಕೊಟ್ರೆ ಬೇಡ ಅಂತೀರಾ? ಎಲ್ಲಿ ಆ ಅನ್ನಿ. ಅಣ್ಣ ಸಾಲದ ಮೇಲೆ ಸಾಲ ಮಾಡ್ತಾನೆ ಇದ್ದಾನೆ. ಹೀಗೆ ಆದ್ರೆ ಎಲ್ರಿಗೂ ಕಷ್ಟ ಆಗುತ್ತೆ. ನಾನೇನಾದ್ರೂ ಮಾಡಬೇಕು. ಈ ವಯಸ್ಸಲ್ಲಿ ಮಕ್ಕಳನ್ನ ಹೇಗ್ ಬೆಳೆಸ್ತೀವೋ ಮುಂದೆ ಹಾಗೆ ಬೆಳಿತಾರೆ. ಓದೋ ವಯಸ್ಸಲ್ಲಿ ಆಟದ ಬಗ್ಗೆ ಗಮನ ಜಾಸ್ತಿ ಇದ್ರೆ ನಾಳೆ ಎಕ್ಸಾಮ್ ಬರೆಯೋದಕ್ಕೆ ಏನು ಗೊತ್ತಾಗಲ್ಲ. ಅದಕ್ಕೆ ಉದಾಹರಣೆ ಕೊಡೋ ಅಗತ್ಯ ಇಲ್ಲ ಅಂತ ಕಾಣುತ್ತೆ. ಸಾರಿ ಅಮ್ಮಮ್ಮ. ನೋಡು, ನಾವು ಕಳೆಯೋ ಒಂದೊಂದು ನಿಮಿಷಕ್ಕೂ ಬೆಲೆ ಇದೆ ಹರ್ಷಿತ್. ಸಮಯನೂ ಕಳೆದು ಬೆಲೆನೂ ಕಳೆಯೋದು ಬೇಡ. ಕಳ್ಕೊಂಡಿದ್ದನ್ನ ತುಂಬಿಸೋ ಸಾಮರ್ಥ್ಯನೂ ನಿನ್ಗಿಲ್ಲ. ಏಯ್, ಕ್ಲೋಸ್ ಮಾಡ್ಬಿಟ್ ಬಾ. ಅಮ್ಮಮ್ಮ ಒಂದು ಲ್ಯಾಪ್ಟಾಪ್ ಹಾಳಾಗಿದ್ದಕ್ಕೆ ಅದ್ರ ಬೆಲೆ ಬಗ್ಗೆ ಮಾತಾಡ್ತಿದಾರ. ಎಷ್ಟೆಲ್ಲ ಮಾತು ಕೇಳಬೇಕಾಯ್ತು ಮಿಥಿಲಾ. ನಾಳೆ ದಿನ ಅಧಿಕಾರ ಹೋದಾಗ್ಲೂ ಹೀಗೆ ಎಲ್ಲದಕ್ಕೂ ಅನ್ನಿಸ್ಕೋಬೇಕಾಗತ್ತೆ. ನನ್ನ ಗಂಡ ಏನೇ ಮಾಡಿದ್ರೂ ಅದು ನಿಮ್ಗೆ ತಪ್ಪಾಗೆ ಕಾಣುತ್ತಲ್ವಾ ಅರುಂಧತಿ? ನಾಳೆ ದಿನ ನಿಮ್ಮ ಪ್ರೀತಿಯ ಮೊಮ್ಮಗ ತಪ್ಪೇ ಮಾಡ್ತಾನೆ ಅನ್ಕೊಳ್ಳಿ, ಆಗ ಉರಿಯೋ ನಿಮ್ ಸಾಮ್ರಾಜ್ಯದ ಮುಂದೆ ಕೂತು ಕಣ್ಣೀರ್ ಹಾಕೋಕೆ ಕಣ್ಣೀರೇ ಇರಲ್ಲ.